ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಇವತ್ತಿನ ಈ ಎಲ್ಲ ಡ್ರಾಮಾದ ಪ್ರಮುಖ ಹೈಲೈಟ್ಗಳೇನು ಅನ್ನೋದನ್ನು ಒಂದಷ್ಟು ನಿಮಗೆ ವಿವರಿಸ್ತೀನಿ. ಬಹುಶಃ ಯಡಿಯೂರಪ್ಪ ಏನು ಸಾಧಿಸಿದ್ರು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ನಂತರ, ಅಂದರೆ ಶನಿವಾರದಿಂದ ಇಲ್ಲಿವರೆಗೂ ನಡೆದ ಬೆಳವಣಿಗೆಯಲ್ಲಿ, ಅಂದರೆ ಪಕ್ಷಕ್ಕೆ ತಾನೆಷ್ಟು ಅನಿವಾರ್ಯ ಅನ್ನೋದನ್ನು ಅವರು ಮತ್ತೆ ಸಾಬೀತುಪಡಿಸಿದರು. ತಾವು ಪಕ್ಷ ಬಿಟ್ಟರೆ ಸರ್ಕಾರ ಅತಂತ್ರ ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಮಾಜಿಯಾಗಿದ್ದರೂ ಶಾಸಕರ ವಲಯದಲ್ಲಿ ತಾನೇ ನಾಯಕ ಅನ್ನೋ ಸಂದೇಶವನ್ನು ಕೂಡ ರಾಜ್ಯದ ಜನಕ್ಕೆ ಕೊಡೋ ಪ್ರಯತ್ನ ಮಾಡಿದರು. ತಮ್ಮನ್ನು ಕಡೆಗಣಿಸ್ತಾ ಇದ್ದ ವಿರೋಧಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟರು ತಮ್ಮ ಮಾತುಗಳಿಂದ. ಆಪ್ತ ಶಾಸಕರು ಮತ್ತು ಬೆಂಬಲಿಗರ ರಕ್ಷಣೆ, ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಿದ್ದು, DVS ಮೇಲೆ ತಮ್ಮ ಅಂಕೆ ಮೀರದಂತೆ ನಿಯಂತ್ರಿಸುವ ಕೆಲಸದಲ್ಲಿ ಅವರು ಯಶಸ್ವಿಯಾದದ್ದು, ವರಿಷ್ಠರು ಸುಲಭವಾಗಿ ತಮ್ಮನ್ನು ಕಡೆಗಣಿಸಲು ಆಗಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಇನ್ನು ತಾವು ಪಕ್ಷ ಬಿಟ್ಟರೆ BJP ನೆಲ ಕಚ್ಚುತ್ತೆ ಅನ್ನೋ ಭಯ ಹುಟ್ಟಿಸಿದರು. DVS ಈಶ್ವರಪ್ಪ ಅನಂತಕುಮಾರ್ ವಿರುದ್ಧ ತಮ್ಮ ವಿರುದ್ಧ ಇದ್ದಾರೆ ಅನ್ನೋದನ್ನು ಬಹಿರಂಗವಾಗಿ ಸಾರಿದರು. ಇನ್ನು ಅಡ್ವಾಣಿಗೆ ತಮ್ಮ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅನ್ನೋದನ್ನು ಅನಂತಕುಮಾರ್ ವಿರುದ್ಧ ಅವರು ವಾಗ್ದಾಳಿಯನ್ನು ನೇರವಾಗಿ ನಡೆಸಿದರು. ಇದು ಪ್ರಮುಖವಾಗಿ ನಾವು ಗಮನಿಸ್ಬೋದಂಥ ಹೈಲೈಟ್. ಯಡಿಯೂರಪ್ಪ ಇವತ್ತು ತಮ್ಮ ಪ್ರೆಸ್ ಮೀಟ್ ಮೂಲಕ ಏನು ಸಂದೇಶ ರವಾನೆ ಮಾಡಿದರು ಅನ್ನೋದೊಂದು ಪ್ರಮುಖ ಅಂಶಗಳು. ನನ್ನ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡ ಸುದರ್ಶನ್ ಇದ್ದಾರೆ, ಸುದರ್ಶನ್ ಸ್ಟುಡಿಯೋಗೆ ಸ್ವಾಗತ. ನನ್ನ ಜೊತೆ ಕನ್ನಡಪ್ರಭದ ಸಹಾಯಕ ಸಂಪಾದಕ ತ್ಯಾಗರಾಜ್ ಇದ್ದಾರೆ, ತ್ಯಾಗರಾಜ್ ಸ್ಟುಡಿಯೋಗೆ ಸ್ವಾಗತ. ಹಾಗೆ JDS ಮುಖಂಡ ನಮ್ಮ ಜೊತೆ ದತ್ತ ಅವರಿದ್ದಾರೆ, ದತ್ತ ಅವರ ಸ್ಟುಡಿಯೋಗೆ ಸ್ವಾಗತ. ಸೊ ಸುದರ್ಶನ್ ಅವರೇ, ತಾವು ಗಮನಿಸ್ತಾ ಇದ್ರಿ ಬೆಳಗ್ಗೆಯಿಂದ ರಾಜಕೀಯ ಬೆಳವಣಿಗೆಯನ್ನು. ಸೊ ಶನಿವಾರದಿಂದ ಆರಂಭವಾಗಿದೆ ಇದು, ಇವತ್ತು ಬೆಳಗ್ಗೆ ಬಹುಶಃ ಸೋಮವಾರದಿಂದ ಇದು ದೊಡ್ಡ ತಿರುವು ಪಡ್ಕೊಂಡಿದೆ. ತಾವು ಗಮನಿಸಿದ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಏನಿದು? ಇದು ಪಕ್ಷದ ವಿಷಯಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಯದ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿಷಯ ಕೂಡ ಆಗುತ್ತೆ. ಇದು ಎಂಥ ನಗೆಪಾಟಲ ಸ್ಥಿತಿಯನ್ನು ನಾವೆಲ್ಲ ಇವತ್ತು ರಾಜಕಾರಣದಲ್ಲಿದ್ದು ನೋಡಬೇಕಾಗಿದೆ. ಇವತ್ತು ಇಂಥ ಒಂದು ದುಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ಕೂಡ ಜನರು ಇವತ್ತು ಅನುಭವಿಸಬೇಕಾಗಿರ್ತಕ್ಕಂಥ ಯಾತನೆಯನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಈಗ ಕಳೆದ 3 ವರ್ಷಗಳಿಂದ ನಾವೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ. ನಾವೆಲ್ಲ ಮಾತಾಡ್ಕೊಂಡು ಬರ್ತಾ ಇರುವಾಗ ಏನೋ ಕೇವಲ ರಾಜಕಾರಣಕ್ಕೋಸ್ಕರ ಹೇಳ್ತಾರೆ, ಅವ್ರ ಪಕ್ಷದ ಹಿತವನ್ನು ಗಮನದಲ್ಲಿಟ್ಟು ಇವರೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ, ಈ ಅಭಿಪ್ರಾಯದಲ್ಲೇ ಹೋಗ್ತಾ ಇತ್ತು. ಇವತ್ತು ನಮ್ಮ ಕೆಲಸ ಹಗುರಾಗಿದೆ. ಆಗಲೇ ನಾವು ತ್ಯಾಗರಾಜ್ ಅವರು ನೀವು ಎಲ್ಲ ಮಾತಾಡ್ತಿದ್ದು, ನಮ್ಮ ಕೆಲಸ ಹಗುರಾಗಿದೆ. ನಾವು ಏನು ಹೇಳಲೇಬೇಕಾದ್ರೆ ನಾವೇನು ಹೇಳಬೇಕಾದ್ದು ಏನೂ ಉಳಿದಿಲ್ಲ. ಇವತ್ತು ಅವರೇ ಹೇಳಿದ್ದಾರೆ, ಇವತ್ತು ಅವರ ನಗ್ನ ಪ್ರದರ್ಶನ ಆಗಿದೆ. ಇವತ್ತು BJPಯ ನಗ್ನ ಪ್ರದರ್ಶನ ಇವತ್ತು ರಾಜ್ಯದ ಜನರ ಮುಂದೆ ಆಗಿದೆ. ಇವತ್ತು ಯಡಿಯೂರಪ್ಪ ಮಾತಾಡಿರುವಂಥದ್ದು, ಹಾಗೆಯೇ ಹರೀಶ್ ಮಾತಾಡಿರುವಂಥದ್ದು, CT ರವಿ ಮಾತಾಡಿರುವಂಥದ್ದು, ಹಾಗೆಯೇ ಇವರು ಮಾತಾಡಿರುವಂಥದ್ದು, ಯಾರು ರೇಣುಕಾಚಾರ್ಯ ಮಾತಾಡಿರುವಂಥದ್ದು, ಅದಕ್ಕೆ ಈಶ್ವರಪ್ಪ ಕೊಟ್ಟಿರುವಂಥ ಪ್ರತಿಕ್ರಿಯೆ, ಮತ್ತು ಸದಾನಂದ ಗೌಡರು ಹೇಳಿರತಕ್ಕಂಥದ್ದು ಮುಖ್ಯಮಂತ್ರಿಗಳಾಗಿ. ನಾ ಏನು ಹೇಳ್ತೇನೆ ಮುಖ್ಯಮಂತ್ರಿಗಳು ಸದಾನಂದ ಗೌಡರಿಗೆ, ಅವರೇನು ಹೇಳಿದ್ದಾರೆ, ನಾನಿನ್ನೂ ಏನೂ ಮಾತಾಡೋದಿಲ್ಲ ಅಂಥೇಳಿ. ಅರೆ ಏನೂ ಮಾತಾಡೋದಿಲ್ಲ ಅಂತಂದರೆ ನಿಮ್ಮ ಮನೆ ವ್ಯವಹಾರನ ಇದು? ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತಾ ಇದ್ದೇನೆ, ಇದೇ ನಿಮ್ಮ ಮನೆ ವ್ಯವಹಾರನ ಇದು? ನಿಮ್ಮ ಪಕ್ಷದ ವ್ಯವಹಾರ ಆಗಿದ್ದರೆ ನಾವು ಕೇಳ್ತಿರ್ಲಿಲ್ಲ. ನಿಮ್ಮ ಹಣೆ ಬರ ಏನಾದ್ರು ಮಾಡ್ಕೊಂಡು ಹೋಗಿ ನೀವು. ನಿಮ್ಮ ಪಕ್ಷದ ಒಳ ವಿಷಯಗಳಲ್ಲ ಇದು, ನಿಮ್ಮ ಪಕ್ಷದ ಆಂತರಿಕವಾದಂಥ ವಿಷಯ ಅಲ್ಲ ಇದು. ನಿಮ್ಮ ಪಕ್ಷದ ಅಧ್ಯಕ್ಷರನ್ನು ಪದಾಧಿಕಾರಿಗಳನ್ನು ಆರಿಸ್ತಕ್ಕಂಥ ವಿಷಯ ಆಗಿದ್ದಿದ್ರೆ ನಾವು ಮಾತಾಡುವಂಥ ಅಗತ್ಯವೇ ಇಲ್ಲ, ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು. ನೀವು ರಾಜ್ಯದ ಮುಖ್ಯಮಂತ್ರಿ, ಸರ್ಕಾರದ ಮೇಲೆ ನಡೀತಾ ಇರ್ತಕ್ಕಂಥ ಪ್ರಯೋಗಗಳು, ಸರ್ಕಾರದ ಮೇಲೆ ನಡೀತಾ ಇರ್ತಕ್ಕಂಥ ಪ್ರಯೋಗಗಳು ಆಡಳಿತ ಅಭಿವೃದ್ಧಿ ಮೇಲೆ ಏನಾಗ್ತವೆ, ಮುಂದಿನ ದಿವಸಗಳಲ್ಲಿ ಅದು ಯಾವ ರೀತಿಯಾದಂಥ ದುಷ್ಪರಿಣಾಮ ಆಗುತ್ತೆ, ಅದನ್ನು ತಡೆಗಟ್ಟಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು 2-3 ಇದು ನನ್ನ ಪಕ್ಷದ ಮುಖಂಡರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಇದು ಪಕ್ಷದ, ಅದನ್ನು ನಾನು ಪುನಃ ಅದನ್ನು ಹೇಳ್ತಾ ಇದ್ದೀನಿ. ಇದು ಒಂದು ಜವಾಬ್ದಾರಿಯುತವಾದಂಥ ಲಕ್ಷಣ ಅಲ್ಲ. ಇದು ರಿಯಾಕ್ಟ್ ಮಾಡಬೇಕಾಗುತ್ತೆ. ಸಾರ್ವಜನಿಕರು ಏನು ಸಂದೇಶವನ್ನು ಅವ್ರು ಕೊಟ್ಟರು, ಇವತ್ತು ಸಾರ್ವಜನಿಕರು ಏನು ಸಂದೇಶವನ್ನು ಅವ್ರು ಕೊಟ್ಟರು, ಇದೊಂದು ಜವಾಬ್ದಾರಿಯುತವಾದಂಥ ಉತ್ತರ ಅಂತ ಹೇಳಿ ಯಾರಾದರೂ ಕೂಡ ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇವತ್ತು ಬರಗಾಲದ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ ಕೆಲವು ಕಡೆ ಮಳೆ ಪ್ರಸ್ತಾಪ ಮಾಡಿದಾಗ ಬರಗಾಲ ಟೀಮ್ ಬಂದಿತ್ತು ಕೇಂದ್ರದಿಂದ, ಯಾರು ಮಾತಾಡಿಸಲಿಲ್ಲ. ಅವರಿಗೆ ಯಾವ ರೀತಿಯಾದಂಥ ನೆರವಿಗೆ ಹೋಗಬೇಕು, ಯಾವ ರೀತಿಯಾದಂಥ ಮಾಹಿತಿಗಳನ್ನು ಕೊಡಬೇಕು, ಮೊನ್ನೆ ಕೂಡ ಹೇಳಿಸ್ಕೊಂಡು ಬಂದರು. ಅಕ್ಟೋಬರಿಂದನೇ ಬರಗಾಲದ ಪರಿಸ್ಥಿತಿ ಇದ್ದರೂ ಕೂಡ ನೀವು ಆಲ್ ಪಾರ್ಟಿ ಡೆಲಿಗೇಷನನ್ನು ಕರ್ಕೊಂಡು ಬಂದಿದ್ದು ಯಾವಾಗ? ಮೊನ್ನೆ ಏಪ್ರಿಲ್ ಕೊನೆಗಾಲದಲ್ಲಿ ಇವರು ಹೋಗಿದ್ದಾರೆ. ಇವತ್ತು ಅಂದರೆ ಎಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅಂಥೇಳಿ, ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ ಅಂಥೇಳಿ, ಯಾವ ಪ್ರಮಾಣದಲ್ಲಿ ಜವಾಬ್ದಾರಿಯನ್ನು ಸರ್ಕಾರ ಇಂಥ ಒಂದು ಸಂದರ್ಭವನ್ನು ನಿಭಾಯಿಸೋದಕ್ಕೆ ತಗೊಳ್ಬೇಕಾಗಿತ್ತೋ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ದಿನ ಬೆಳಗಾದರೆ ಇದೇ ಹಾವಳಿ ಆಗಿದೆ, ಇವ್ರದ್ದೇ ಅವಾಂತರ ಆಗಿದೆ. ಇಷ್ಟಕ್ಕೋಸ್ಕರ ಇವರು ಅಧಿಕಾರವನ್ನು ನಡೆಸಬೇಕಾ, ಜವಾಬ್ದಾರಿ ಸ್ಥಾನದಲ್ಲಿ ಮುಂದುವರಿಬೇಕಾ, ಸರ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕಾ? ಇಷ್ಟೆಲ್ಲ ಮಾತುಗಳನ್ನು ಹೇಳಿ ಕೇಳಿದ ಮೇಲೂ ಕೂಡ
ನಿಜವಾಗ್ಲೂ ಕೂಡ ಯಾರಿಗಾದ್ರೂ ಒಂದು ಸರ್ಕಾರಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ ಏನಾದರೂ ಕೂಡ ಕಿಂಚತ್ತು ಜವಾಬ್ದಾರಿ, ಕಿಂಚತ್ತು ವಿವೇಚನೆ ಇದ್ದಿದ್ರೆ, ಕಿಂಚತ್ತು ಆತ್ಮಗೌರವ, ಸ್ವಾಭಿಮಾನ ಏನಾದರೂ ಇದ್ದಿದ್ರೆ ಕೂಡಲೇ ಸರ್ಕಾರವನ್ನು ವಿಸರ್ಜನೆ ಮಾಡಿ, ಅಸೆಂಬ್ಲಿಯನ್ನು ವಿಸರ್ಜನೆ ಮಾಡಿ, ಚುನಾವಣೆಗೆ ಜನರ ಮುಂದೆ ಹೋಗ್ತೇವೆ ಅಂತ ಅವ್ರು ಹೇಳಬೇಕಾಗಿತ್ತು. ಅದನ್ನು ಹೇಳ್ಬಿಟ್ಟಿದ್ದಾರೆ, ನಮ್ಮ ಮುಂದೆ ಇರೋ ಆಪ್ಷನ್ ಅದು ಜನರ ಮುಂದೆ ಹೋಗೋದು ಅಂತ. ನೀವು ಹೇಳಿದೆ, ನಿಮ್ಗಿಂತ ಮೊದಲೇ ಹೇಳಿದ್ದಾರೆ. ಹರ್ತಾಳ್ ಹಾಲಪ್ಪರು ಶಾಸಕರು, ಅವ್ರ ಪಕ್ಷದ ಶಾಸಕರೇ ಹೇಳಿದ್ದಾರೆ. ನೋಡಿ, ಆ ಬಳಸಿದ ಭಾಷೆಗಳನ್ನು ನೋಡಿ. ಒಂದು ಮುಖ್ಯಮಂತ್ರಿಯ ಸ್ಥಾನದ ಗೌರವವನ್ನು ಮರೆತು, ಅದರ ಜವಾಬ್ದಾರಿ ಸ್ಥಾನವನ್ನು ಮರೆತು ಕೂಡ ಅನ್ಪಾರ್ಲಿಮೆಂಟರಿ ಪದಗಳೆಲ್ಲವನ್ನೂ ಕೂಡ ಬಳಸಿದ್ರು. ಅದನ್ನು ಕೂಡ ಯಾರು ಬಳಸಿದ್ದು? ತನ್ನ ಪಕ್ಷದ ಶಾಸಕರೇ ಬಳಸಿದ್ರು ಕೂಡ ಮತ್ತಿನ್ನೊಂದು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಆ ರೀತಿಯ ಭಾಷೆ ಏನಾದರೂ ಬಳಸಿದ್ದಿದ್ರೆ ಇಷ್ಟೊತ್ತಿಗೆ ಆ ರಾಜಕೀಯ ನಮ್ಮ ಪಕ್ಷದಲ್ಲಿ ಏನಾದರೂ ಆಗಿದ್ದಿದ್ರೆ ದತ್ತ ಅವರೇ ಬಹುಶಃ ಇಷ್ಟೊತ್ತಿಗೆ ಅದನ್ನ ಡಿಸ್ಮಿಸ್ ಮಾಡಿ ಅದನ್ನು ಮನೆಗೆ ಕಳಿಸಿರ್ತಿದ್ರು. ಆ ರೀತಿಯಾದಂಥ ಪದಪ್ರಯೋಗಗಳನ್ನು ಮಾಡಿದ್ರು. ರೈಟ್ ಸರ್. ದತ್ತ ಅವರೇ, ನೀವು ನೋಡ್ತಾ ಇದ್ದೀರಿ, ನಿಮ್ಮ ರಿಯಾಕ್ಷನ್ ಏನು ಇದಕ್ಕೆ? ನೀವು ಪ್ರಮುಖ ವಿರೋಧ ಪಕ್ಷದಲ್ಲಿರೋರು. ಅಲ್ಲ, ಇನ್ನೊಂದು ವಿಪರ್ಯಾಸ ಅಂದರೆ ಇವತ್ತು BJP ಪಕ್ಷದಿಂದ ಚರ್ಚೆಗೆ ಭಾಗವಹಿಸೋದಕ್ಕೆ ಯಾರೂ ಇಲ್ಲ. ಬಂದರೆ ಎಲ್ಲರನ್ನೂ ನಾವು ಸಂಪರ್ಕ ಮಾಡಿದ್ವಿ, ಯಾರು ಕೂಡ ಮಾತಾಡೋದಕ್ಕೆ ಏನು ಮಾತಾಡಬೇಕು ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದರು. ಅಲ್ಲ, ಈಗ ಪಾಪ ಅವರ ಪರಿಸ್ಥಿತಿ ನಮಗೆಲ್ರಿಗೂ ಅರ್ಥ ಆಗುತ್ತೆ. ಆದರೆ ನನಗೆ ಈಶ್ವರಪ್ಪನವ್ರು ಕೊಟ್ಟ ಸ್ಟೇಟ್ಮೆಂಟ್ ಭಾಳ ವಿಚಿತ್ರ ಅನ್ನಿಸ್ತು. ಯಡಿಯೂರಪ್ಪನವ್ರು ಅಷ್ಟೆಲ್ಲ ಹೇಳಿ, ಈಶ್ವರಪ್ಪನವ್ರು ಹೀಗೆ ಮಾಡಿದ್ದಾರೆ, ಅನಂತಕುಮಾರ್ ಹೀಗೆ ಮಾಡಿದ್ದಾರೆ, ಸದಾನಂದ ಗೌಡ್ರು ಹೀಗೆ ಮಾಡಿದ್ದಾರೆ, ಇವರೆಲ್ಲರೂ ಎಷ್ಟು ದ್ರೋಹಿಗಳು, ಎಷ್ಟು ಘಾತಕರು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ ಮೇಲೆ ಇಷ್ಟೆಲ್ಲ ಗೊಂದಲ ಎಲ್ಲ ಜಗಜ್ಜಾಹೀರಾಗಿ ಜನ 3 ವರ್ಷ 4 ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಈಶ್ವರಪ್ಪನವರು ಒಂದು ಕೊನೆಗೆ ಒಂದು ಹೇಳಿದರು, ಇವತ್ತು ಎಲ್ಲ ಗೊಂದಲ ಬಗೆಹರಿದು ಬಿಟ್ಟಿದೆಯಪ್ಪ, JDS ಕಾಂಗ್ರೆಸ್ನವರಿಗೆ ಭಾಳ ನಿರಾಶೆ ಆಗ್ಬಿಡ್ತು ನೋಡಿ. ಈಗ 4 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ಯಡಿಯೂರಪ್ಪನವ್ರು ಮಾಡಿದ ಮೇಲೆ ಕಾಯ್ತಾ ಕೂತಿದ್ರಿ. ಅದೇ ಅಂದರೆ ಈಶ್ವರಪ್ಪನವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕರ್ನಾಟಕದ ಒಳಗಡೆಯಲ್ಲಿ ಇವ್ರ ನಾಟಕನೆಲ್ಲ ಜನ ಏನು ಭಾಳ ಖುಷಿಯಿಂದ ತಗೋತಿದ್ದಾರೆ. ಎಂಥ ಸರ್ಕಾರ, ಎಂಥ ಪಕ್ಷ, ಎಷ್ಟು ಚೆನ್ನಾಗಿ ನಮಗೋಸ್ಕರ ಹೊಡೆದಾಡ್ತಾ ಇದ್ದಾರಪ್ಪ, ನಮ್ಮ ಅಭಿವೃದ್ಧಿಗೆ, ನಮ್ಮ ಸಂಕಟಕ್ಕೆ ಹೇಗೆ ಸ್ಪಂದಿಸ್ತಾ ಹೊಡೆದಾಡ್ತಿದ್ದಾರೆ ಇವರೆಲ್ಲರೂ ಅಂಥೇಳಿ ಜನ ಎಲ್ಲೋ ಮೂರ್ಖರ ಥರ ಇವ್ರದ್ದು ನೋಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಈಶ್ವರಪ್ಪನವ್ರು ಮೂರ್ಖರು, ಯಡಿಯೂರಪ್ಪನವ್ರು ಮೂರ್ಖರು, BJPಯವ್ರು ಮೂರ್ಖರು, ಜನ ಮೂರ್ಖರು ಅನ್ನೋದನ್ನು ಜನ ನೋಡ್ತಾರೆ. ಆದರೆ ಹಳ್ಳಿ ಕಡೆ ಒಂದು ಭಾಷೆ ಏನು ಅಂದರೆ ಗಾದಿದೆ, ದಿನ ಸಾಯೋರ್ಗೆ ಅಳೋರು ಯಾರು ಅಂತ. 4 ವರ್ಷದಿಂದ ಇವ್ರು ಸಾಯ್ತಿರೋದು, ಹೊಡೆದಾಡ್ತಿರೋದು, ಬಡ್ದಾಡ್ತಿರೋದೆ. ಈಗ ನಾವು ಇದರ ಬಗ್ಗೆ ಏನು ಮಾಡಬೇಕಾದ್ದಿಲ್ಲ. ಆದರೆ ಸುದರ್ಶನ್ ಹೇಳಿದ್ದು ನಾನು ಅನೇಕ ಬಾರಿ ಹೇಳಿದ್ದೀನಿ. ಪ್ರಶ್ನೆ ನಮಗಿದು ಸದಾನಂದ ಗೌಡರು, ಅನಂತಕುಮಾರ್ ಪ್ರಶ್ನೆ ಅಲ್ಲ. ಇವತ್ತು ಮುಖ್ಯಮಂತ್ರಿ ತಲೆ ಮೇಲೆ 20 ಖಾತಿದೆ, ದಿನಕ್ಕೆ 4000 ಫೈಲ್ಗಳು ಪೆಂಡಿಂಗ್ ಇದೆ. ಒಂದು ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿನಲ್ಲೂ ಕೂಡ ಸದಾನಂದ ಗೌಡರು ಇಲ್ಲ. ಎಲ್ಲೋ ಎಂಥೆಂಥ ಖಾತೆ, ರೆವಿನ್ಯೂ ಖಾತೆನೂ ಅವ್ರ ಹತ್ರನೇ ಬರ ಕಾಡ್ತಾ ಇದೆ. ಮೇ 14 ನಾಳೆ ಕೇಂದ್ರ ಸರ್ಕಾರದ ಟೀಮ್ ಬರ್ತಾ ಇದೆ, ಬಂದಿದೆ ಬಂದಿದೆ ಇವತ್ತು 14 ಇವತ್ತೇ ಬಂದಿದೆ. ಇಂಥ ಸಂದರ್ಭದೊಳಗಡೆ ಅವರು ಕುಮಾರಕೃಪದಲ್ಲಿ ರೆಸ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇಂಥ ಸಂದರ್ಭದೊಳಗಡೆಯಲ್ಲಿ ಮುಖ್ಯಮಂತ್ರಿಗಳು, ಆಮೇಲೆ 8 ಜನ ಮಂತ್ರಿಗಳು, ಇದು ಭಾಳ ವಿಚಿತ್ರ, ನನಗೆ ಅರ್ಥನೇ ಆಗೋದಿಲ್ಲ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಸಂವಿಧಾನದಲ್ಲಿ ಹೇಳುತ್ತಲ್ಲ, ಈ ಕರ್ನಾಟಕದ BJP ಮಂತ್ರಿಮಂಡಲ ನೋಡಿದರೆ ಆ ಸಂವಿಧಾನ ಬರೆದಿರೋದನ್ನು ಪುನರ್ವ್ಯಾಖ್ಯಾನ ಮಾಡುವಂಥ ಪ್ರಸಂಗ ಬಂದ್ಬಿಟ್ಟಿದೆ. ಅಲ್ಲರಿ 8 ಜನ ಮಂತ್ರಿಗಳು ಓಪನ್ ಆಗಿ ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿತೀವಿ ಅನ್ನೋ ಥರ ಮುಖ್ಯಮಂತ್ರಿಗೆ ಮಾತಾಡ್ತಾರೆ. ಈ ಮುಖ್ಯಮಂತ್ರಿ ಇದ್ದವರು ನಮ್ಮ ಸಚಿವ ಸಂಪುಟದಲ್ಲಿ ಸೌಹಾರ್ದತೆ ಇದೆ ಅಂತ ಇವ್ರು ಹೇಳ್ಕೊಳ್ತಿರ್ಬೋದು, ಈಶ್ವರಪ್ಪನವರು ಎಲ್ಲವೂ ಸುಗಮವಾಗಿ ಬಗೆಹರಿದಿದೆ ಅಂತ ಅವ್ರು ಹೇಳ್ಕೊಳ್ತಿರ್ಬೋದು. ಶಾಸಕರುಗಳು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡೋದು, ಶಾಸಕಾಂಗ ಪಕ್ಷ ಕರೆಯೋದು ಅವರೇ ಆಂತರಿಕ. ನೋಡಿ ದತ್ತ, ಅವ್ರಿಗೂ ಕೂಡ ಯಾರು ಮಂತ್ರಿಗಳು ಮುಖ್ಯಮಂತ್ರಿಯನ್ನ ಟೀಕೆ ಮಾಡ್ತಿದ್ದಾರೆ ಸದಾನಂದ ಗೌಡ್ರ, ಒಂದು ನಿಮಿಷ ಅವ್ರಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಅವ್ರ ಮುಖಕ್ಕೆ ಎಸೆದು ಹೊರಗೆ ಬಂದ ಟೀಕೆಗಳನ್ನ ಮಾಡಬೇಕು. ನಾನು ಹೇಳೋದು ಎರಡು. ಒಂದು, ಆ ಮುಖ್ಯಮಂತ್ರಿಗಳು, ಆ ಮಂತ್ರಿಗಳಾಗಿರೋರು ಯಡಿಯೂರಪ್ಪನವ್ರಿಗೆ ತೊಗೊಂಡೋಗಿ ರಾಜೀನಾಮೆ ಕೊಡೋದಲ್ಲ, ತೊಗೊಂಡೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಟ್ಟು ನಮ್ಮಲ್ಲಿ ವಿಶ್ವಾಸ ಇಲ್ವಾ, ನಾವು ತಯಾರಿಲ್ಲ ಹೋಗಿ ಅಂತ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕಿತ್ತು. ಇಲ್ಲ, ಮುಖ್ಯಮಂತ್ರಿ ಆಗಿದ್ದವರು ಅವರಿದ್ದವರು CT ರವಿ ಹೇಳಿದ ಥರದಲ್ಲಿ ಆಗಿಲ್ಲಪ್ಪ, ನಾನು ಕರೆಕ್ಟ್ ಆಗಿದ್ದೀನಿ, ದಿಟ್ಟ ನಾಯಕ, ಬೇಡ ಬಿಡಿ, ಅವರಂತೂ ಅನ್ಪಾರ್ಲಿಮೆಂಟ್, ನಾವು ಆ ಮಟ್ಟಕ್ಕೆ ಇಳಿಯಿಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಇದೆ. ಸದಾನಂದ ಗೌಡರಿಗಿಂತ ಮುಖ್ಯಮಂತ್ರಿ ಅವರು, ರಾಜ್ಯದ ನಮ್ಮೆಲ್ಲರ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ತನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ತನ್ನ ಸಚಿವ ಸಂಪುಟದ ಸಚಿವರುಗಳು ತನಗೆ ಕೋಆಪರೇಷನ್ ಕೊಡ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ, ಮಂತ್ರಿಮಂಡಲದ ಸಭೆಗೆ ಕೂಡ ಬರೋದಿಲ್ಲ. ಅವರು ಆ ಮಟ್ಟಕ್ಕೆ ಕೂತ್ಕೊಂಡಿದ್ದಾರೆ. ಆ ಥರ ಇದ್ದರೆ ಒಂದು ನಿಮಿಷದೊಳಗಡೆ ಯಾವ ಹೈಕಮಾಂಡ್ ಅದು, ಹೈಕಮಾಂಡ್ಗೆ ಏನಾದ್ರು ಬೆನ್ನೆಲುಬಿದೆಯಾ? ಅವ್ರು ಇವತ್ತೆಲ್ಲ ಇವ್ರ ಹತ್ರ ಕಪ್ಪು ಕಾಣಿಕೆ ತೊಗೊಂಡಿರೋದ್ರಿಂದಲೇ ಆ ಹೈಕಮಾಂಡು ಇಂಥ ದುಸ್ಥಿತಿಗೆ ಬಂದಿದೆ. ಮುಖ್ಯಮಂತ್ರಿ ಆಗಿದ್ದವ್ರು ನಾಳೆ ನಾನು ಹೇಳ್ತೀನಿ,
ಸದಾನಂದ ಗೌಡರು ಮುಲಾಜು ನೋಡಕೂಡದು. ಕರ್ನಾಟಕದ ಜನರ ಹಿತದೃಷ್ಟಿಯಿಂದ 6 ಕೋಟಿ ಜನರ ಮುಖ್ಯಮಂತ್ರಿ ನಾನು, BJP ಮುಖ್ಯಮಂತ್ರಿ ಅಲ್ಲ ಅಥವಾ ಯಾವುದೇ ಒಂದು ಗುಂಪಿನ ಮುಖ್ಯಮಂತ್ರಿ ಅಲ್ಲ ಅಂತ ತೋರಿಸ್ಬೇಕು ಅಂದರೆ ಆ 8 ಜನ ಯಾವ ಮಂತ್ರಿಗಳು ರಾಜೀನಾಮೆ ಕೊಡ್ತೀವಿ ಅಂತ ಹೊರಟು ಯಡಿಯೂರಪ್ಪನವ್ರ ಮನೆ ಬಾಗಿಲು ಕೂತ್ಕೊಂಡು ಧರಣಿ ಮಾಡ್ತಿದ್ದಾರೆ, ನಾವು ಬರೋದಿಲ್ಲ ನಿಮ್ಮ ಮಂತ್ರಿಮಂಡಲ ಸಭೆಗೆ, ನಾವು ಕೊಟ್ಟಿದ್ದೀವಿ ಅಂತಾರೋ ನಾಳೆ ಬೆಳಿಗ್ಗೆ ಕಿತ್ತು ಬಿಸಾಕಬೇಕು. ಆವಾಗ ಜನತಂತ್ರ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆ ಅಂತ. ರೈಟ್ ತೆಗೋಣ. ದತ್ತವ್ರ ಮಾತಿಗೆ ಪೂರಕವಾಗಿ ಹೇಳ್ತೀನಿ. ಅಮೀನ್, ಹೈಕಮಾಂಡು ಮತ್ತು ರಾಜ್ಯ ನಾಯಕತ್ವ ಮತ್ತು ರಾಷ್ಟ್ರ ನಾಯಕತ್ವ ಅಂದರೆ BJPಯಲ್ಲಿ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನು ಈ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಅವರ ಬೆಂಬಲಿಗರು ಇವತ್ತು ಆಡಿರೋ ಮಾತುಗಳು ನಿರೂಪಿಸಿದೆ. ಇದು ಡೈರೆಕ್ಟಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ. ಅವರು ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಾರೆ, ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡ್ತಾರೆ, ಮತ್ತು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಇವೇನು ಮಾಡ್ತೀರಿ ಅಂತ ಕೇಳ್ತಾರೆ. ಮತ್ತು ಒಬ್ಬರು ವಿಶ್ವಾಸಘಾತಕರು ಅಂತ ಕರೀತಾರೆ, ಇನ್ನೊಬ್ಬರು ಬೃಹನ್ನಳ್ಳಿ ಅಂತ ಕರೀತಾರೆ, ಮತ್ತು ಇವರೇ ಗುಂಪುಗಾರಿಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಶಾಸಕ ಈ ರೀತಿ ಹೇಳಿದ್ರು ಕೂಡ ಅದನ್ನು ಸಹಿಸ್ಕೊಂಡಿದ್ದಾರೆ ಅಂತಂದರೆ ಇವ್ರನ್ನ ರಾಜ್ಯಾಧ್ಯಕ್ಷರು ಅಂತ ಯಾರು ಕರೀತಾರೆ, ಇವ್ರನ್ನ ಮುಖ್ಯಮಂತ್ರಿ ಅಂತ ಯಾರು ಕರೀತಾರೆ, ಅವ್ರನ್ನ ಹೈಕಮಾಂಡ್ ಅಂತ ಯಾರು ಕರೀತಾರೆ? ಒಂದು ಸರ್ಕಾರವನ್ನು ಉಳಿಸ್ಕೊಳ್ಳೋ ಒಂದೇ ಒಂದು ಉದ್ದೇಶದಿಂದ ಆತ್ಮಗೌರವವನ್ನು ಮತ್ತು ನಮ್ಮ ಆತ್ಮವಂಚನೆಯನ್ನು ಮಾಡಿಕೊಂಡು ಈ ನಾಯಕತ್ವವನ್ನು ಏನಂತ ಕರಿಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನಮಗೆ. ನೇರ ಇದು ಪಕ್ಷ ವಿರೋಧಿ ಚಟುವಟಿಕೆ. ಇದು ಅವ್ರನ್ನ ಇಷ್ಟೊತ್ತಿಗಾಗಲೇ ಪಕ್ಷದಿಂದ ಕಿತ್ತಾಕಬೇಕಾಗಿತ್ತು. ಅಂದರೆ ಏನು ಸಂದೇಶ ಕೊಡ್ತಿದೆ ಅಂತಂದರೆ ನಾಳೆ ಯಾರನ್ನ ಬೇಕಾದರೂ, ಮುಖ್ಯಮಂತ್ರಿಯನ್ನು ಬೇಕಾದರೂ ನಿಂದಿಸ್ಬೋದು, ರಾಜ್ಯಾಧ್ಯಕ್ಷರನ್ನು ಬೇಕಾದರೂ ನಿಂದಿಸ್ಬೋದು, ಹೈಕಮಾಂಡ್ ಬೇಕಾದ್ರೂ ನಿಂದಿಸ್ಬೋದು. ಅವರಿಗೆಲ್ಲ ಸೆಟ್ ಹೊಡೆದು ನಾವು ಇದನ್ನು ಅರಗಿಸ್ಕೊಂಡು ಇರ್ತೀವಿ ಅನ್ನೋ ಅಂತ ಸಂದೇಶವನ್ನು ಇವರು ರವಾನೆ ಮಾಡಿದರೆ ಇದು ಬೇರೆಯವ್ರಿಗೂ ಕೂಡ ಇದು ಆದರ್ಶಪ್ರಾಯ ತರ. ಇದು ವಿಷಯಾಧಾರಿತ ಟೀಕೆಗಳಲ್ಲ, ವಿಷಯಾಧಾರಿತವಾದಂಥ ಟೀಕೆಗಳಲ್ಲ, ವೈಯಕ್ತಿಕವಾದಂಥ ಕೆಳಮಟ್ಟದ ಟೀಕೆಗಳನ್ನೇ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹಮೀದ್ ಭಾಳ ಮುಖ್ಯ ಅಂದರೆ ಈ BJP ಒಳಗಡೆನಲ್ಲಿ ನಡೀತಿರುವ ಬೆಳವಣಿಗೆನ ನಾವು ಇಷ್ಟು ಸುಲಭವಾಗಿ ಬರೀ ಪಕ್ಷಕ್ಕೆ ಸೀಮಿತವಾಗಿ ಕಾಣಕ್ಕಾಗೋದಿಲ್ಲ. ಯಾಕೆಂದ್ರೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ ವಿಚಾರ, ಅದೊಂದು ಸರ್ಕಾರಕ್ಕೆ ಸಂಬಂಧಪಟ್ಟಿದ ಪ್ರಜಾಪ್ರಭುತ್ವ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕು, ಹರಳುಗಟ್ಟಬೇಕು. ಆವಾಗ ಮಾತ್ರ ಈ ಕೆಟ್ಟ ವ್ಯವಸ್ಥೆ ಸರಿಯಾಗಿ ಸಾಧ್ಯ. ಆದರೆ ಇವತ್ತು ಶಾಸಕಾಂಗ ಪಕ್ಷ ಅನ್ನೋದರ ಅರ್ಥನೇ ಕಳೆದುಬಿಟ್ರು BJPಯವರು. ಕ್ಯಾಬಿನೆಟ್ ಅನ್ನೋದರ ಸಚಿವ ಸಂಪುಟ ಅನ್ನೋದರ ಅರ್ಥ ಕಳೆದುಬಿಟ್ರು. ಇನ್ನೇನು ಉಳ್ಕೊಂಡಿದೆ ಅಲ್ಲಿ ಮಣ್ಣು. ಹಾಗಾಗಿ ಆಂತರಿಕ ಪ್ರಜಾಪ್ರಭುತ್ವನ ಯಾವ ಪಕ್ಷದೊಳಗಡೆಯಲ್ಲಿ ಅಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಕೋತಿದ್ರು ಆ ಪಕ್ಷ ಇವತ್ತು ಬೀದಿ ಒಳಗಡೆ, ಹಾದಿ ಒಳಗಡೆ ಬೆತ್ತಲೆ ಆಗುವ ಸ್ಥಿತಿ ಬಂದಿದೆ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದರ ದುಷ್ಪರಿಣಾಮಗಳು ಇಡೀ ರಾಜ್ಯ ರಾಜಕಾರಣ ಅಲ್ಲ, ರಾಷ್ಟ್ರ ರಾಜಕಾರಣದ ಮೇಲೆ ಬೀಳುತ್ತೆ. ಇವತ್ತು ಯಾಕೆ ಗಡ್ಕರಿಗೆ ತಾಕತ್ತಿಲ್ಲ ಅಂತಂದರೆ ಯಡಿಯೂರಪ್ಪನ ಉಚ್ಚಾಟನೆ ಮಾಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋ ತಾಕತ್ತಿಲ್ಲ ಅಂದರೆ ನಾಳೆ ಕೊಟ್ಟರೆ ಯಡಿಯೂರಪ್ಪನವ್ರು 1000 ದಾಖಲೆ ಆಚೆಗೆ ಇಡ್ತಾರೆ. ಗಡ್ಕರಿಗೆ ನಾನು ಎಷ್ಟು ಕೊಟ್ಟಿದ್ದೆ, ಯಾವ್ಯಾವ ಎಲೆಕ್ಷನ್ ಏನೇನು ಕೊಟ್ಟಿದ್ದೆ, ಆಪರೇಷನ್ ಕಮಲಕ್ಕೆ ಎಷ್ಟು ಖರ್ಚು ಮಾಡಿದ್ದೆ, ಎಲ್ಲದನ್ನು ಆಚೆ ಕಡೆ ಹಾಕ್ತಾರೆ. ಹಾಗಾಗಿ ಇದು ಒಬ್ಬರ ಕಾಲು ಇನ್ನೊಬ್ಬರ ಶೂ ಒಳಗೆ ಸೇರ್ಕೊಂಡು ಎಲ್ಲ ಪಾಲುದಾರಿಕೆನೂ ಹೊರಗೆ ಬರ್ತದೆ. ಹಾಗಾಗಿ ಇದರಿಂದಲೇ ಹೇಳ್ತೀನಿ, ಅದ್ವಾನಿ ಅಂಥವ್ರು ಭೀಷ್ಮರಾಗಿ ಅಸಹಾಯಕರಾಗಿ ನೋಡ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ. ಅಥವಾ ಈಗ ಅದ್ವಾನಿನೂ ಕೂಡ ಮೂಲ ಗುಂಪು ಮಾಡಿ ಮುದುಕಾನಿ ಕೂರಿಸ್ಬಿಟ್ಟು ಇಂಥವ್ರೆಲ್ಲರೂ ಕೂಡ ಆಟ ಆಡೋಕತ್ತಿದ್ದಾರೆ. ಬೆಳಗ್ಗೆ ನಿಮ್ಮ ಪ್ರಶಾಂತ್ ನಾಥ್ ಚೆನ್ನಾಗಿ ಹೇಳಿದರು, ಬೆನ್ನೆಲುಬಿಲ್ಲರ ಹೈಕಮಾಂಡ್ ಅನ್ನೋದು ಸ್ಪಷ್ಟವಾಗಿ ಸಾಬೀತಾಗಿದೆ ಅಂದರು. ನನಗೆ ಅದು ಮಾತು ಕೇಳಿದಾಗ ಅನ್ನಿಸ್ತು ಇದಕ್ಕಿಂತ ಏನು ಬೇರೆ ವ್ಯಾಖ್ಯಾನ ಬೇಡಿಲ್ಲ. ರೈಟ್ ಸರ್, ನೆಕ್ಸ್ಟ್ ಮಾತಾಡೋಣ ಸರ್, ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.